ರಾಜಕೀಯ ಬೇರೆ ಬೇರೆ ರೀತಿಯ ಚಾಣಾಕ್ಷತನ ಯಾರು ಇದ್ದರೆ ಅದು ದೇವೇಗೌಡರಲ್ಲಿ. ಬಂಗಾರಪ್ಪ ಅವರು ಒಂದು ವೇಳೆ ಏನಾದರೂ ತಮ್ಮ ಸಿಟ್ಟನ್ನು ಕಡಿಮೆ ಮಾಡಿಕೊಂಡಿದ್ರೆ ಕೊನೆಗಳಿಗೆ ತನಕ ಕೂಡ ಇರ್ತಾ ಇದ್ರು. ಕೆಂಗಲ್ ಹನುಮಂತಯ್ಯ ಅವರನ್ನ ಹೆಗಡೆ ಅವರು ಸೋಲಿಸ್ತಾರೆ. ಮಾಜಿ ಮುಖ್ಯಮಂತ್ರಿಯೊಬ್ಬರು ಸೋಲನ್ನಪ್ತಾರೆ, ಅದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ. ಬಿಗ್ ವಿಕೆಟ್ ಬಿಗ್ ಶಾಕ್, ಇದು ಪಬ್ಲಿಕ್ ಪಾರ್ಲಿಮೆಂಟ್ ಸ್ಪೆಷಲ್. ಕರ್ನಾಟಕದ ಮತದಾರ ದೊಡ್ಡವರನ್ನೆಲ್ಲ ದೊಡ್ಡ ಚುನಾವಣೆಗಳಲ್ಲಿ ಮಕ್ಕಡೆ ಮಲಗಿಸ್ಬಿಟ್ಟಿದ್ದಾನೆ. ಆ ರೀತಿ ಸಾಕಷ್ಟು ಚುನಾವಣೆಗಳು ನಡೆದೋಗಿದೆ ಕರ್ನಾಟಕದಲ್ಲಿ. ಅದು ಸೋಲಿಲ್ಲದ ಸರದಾರ ಅನ್ಸ್ಕೊಂಡಂತ ಬಂಗಾರಪ್ಪ ಅವರಿರ್ಬೋದು, ಧರ್ಮಸಿಂಗ್ ಅವರಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಿರ್ಬೋದು, ಅವ್ರಿಗೂ ಕೂಡ ಸೋಲಿನ ವೃತ್ತಿ ತೋರಿಸಿದ್ದಾರೆ. ಇನ್ನು ರಾಮಕೃಷ್ಣ ಹೆಗಡೆ ಅವರಿರ್ಬೋದು, JH ಪಟೇಲ್ ಇರ್ಬೋದು, ಜೊತೆಗೆ ದೇವೇಗೌಡರು ಇರ್ಬೋದು, ಅವ್ರಿಗೂ ಕೂಡ ಸೋಲಿನ ರುಚಿ ತೋರಿಸಿದ್ದಾರೆ ಮತದಾರರು. ಅದರಂತೆ ಯಡಿಯೂರಪ್ಪ ಇರ್ಬೋದು, ಈಶ್ವರಪ್ಪ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ವೀರಪ್ಪ ಮೊಯ್ಲಿ ಇರ್ಬೋದು, ಅವ್ರಿಗೂ ಕೂಡ ಸೋಲಿನ ರುಚಿಯನ್ನು ತೋರಿಸ್ಬಿಟ್ಟಿದ್ದಾರೆ. ಹಾಗಾಗಿ ದೊಡ್ಡ ಚುನಾವಣೆಗಳಲ್ಲಿ ದೊಡ್ಡವರೇ ಒಂದು ರೀತಿಯಲ್ಲಿ ಅತಿಯಾದ ಆತ್ಮವಿಶ್ವಾಸವೋ ಅಥವಾ ಇಲ್ಲ ಪ್ರಜಾಪ್ರಭುತ್ವದ ಸ್ಪೆಷಲ್ಲೇ ಇದು ಅಂತ ಮತದಾರ ತೀರ್ಮಾನ ಮಾಡಿದ್ದೋ ಏನೋ ಗೊತ್ತಿಲ್ಲ. ಆದರೆ ಆ ಕ್ಷಣದ ರಾಜಕೀಯ ಸನ್ನಿವೇಶಕ್ಕೆ ತಕ್ಕಂತೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಮಕ್ಕಡೆ ಮಲಗಿಬಿಟ್ಟಿದ್ದಾರೆ. ಹಾಗಾಗಿಯೇ ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಅದು ಮತ್ತೆ ಮರುಕಳಿಸ್ತದೆ. ಅದಕ್ಕೆ ಪ್ರಮುಖವಾಗಿ ಕಾರಣ ಮಾಜಿ CMಗಳು ಅಖಾಡದಲ್ಲಿ ಇರ್ತಕ್ಕಂಥದ್ದು. ಈಗಲೂ ಕೂಡ 3 ಮಾಜಿ CMಗಳು ಅಖಾಡದಲ್ಲಿದ್ದಾರೆ. ಮಾಜಿ CM HD ಕುಮಾರಸ್ವಾಮಿ, ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್ ಅವರು. ಹಾಗಾಗಿ ಮಾಜಿ CMಗಳು ಲೋಕಸಭೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವರನ್ನೇನೋ ಎಲ್ಲೋ ಒಂದು ಕಡೆ ಮತದಾರ ಎತ್ತಿ ಏನು ಕೂರಿಸಿಲ್ಲ. ಭಾಳಷ್ಟು ಮಾಜಿ CMಗಳನ್ನು ಕೂಡ ಮಕ್ಕಡೆ ಮಲಗಿಸಿದಂಥ ಉದಾಹರಣೆಗಳು ಕರ್ನಾಟಕ ರಾಜಕಾರಣದಲ್ಲಿ ನಡೆದೋಗಿದೆ. ಹಾಗಾಗಿಯೇ ಈ ಒಂದು ಬಿಗ್ ವಿಕೆಟ್ಸ್ ಬಿಗ್ ಶಾಕ್ ಅನ್ನೋ ಒಂದು ಈ ಆವೃತ್ತಿಯಲ್ಲಿ ಈ ಬೇರೆ ರೀತಿಯ ಶಾಕಿಂಗ್ ಕೊಟ್ಟಂಥ ರಿಸಲ್ಟ್ಗಳ ಬಗ್ಗೆಯೂ ಕೂಡ ನಾವು ನೋಡ್ಬೋದಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅಂದರೆ ರಾಮಕೃಷ್ಣ ಹೆಗಡೆ ಅವ್ರಿಗೆ ಕೊಟ್ಟಂಥ ಶಾಕಿಂಗ್ ರಿಸಲ್ಟ್ನಿಂದ ಹಿಡಿದು ಇತ್ತೀಚೆಗೆ ಕುಮಾರಸ್ವಾಮಿ ಮತ್ತು ಮೊಯ್ಲಿ ಅವರು 2019 ಚುನಾವಣೆಯ ಸಂದರ್ಭದಲ್ಲಿ ಸೋತಂಥ ರಿಸಲ್ಟ್ ತನಕವೂ ಕೂಡ ಒಂದು ರೀತಿಯಲ್ಲಿ ಕರ್ನಾಟಕದ ರಾಜ್ಯ ರಾಜಕಾರಣದ ಒಂದು ರೀತಿಯಲ್ಲಿ ಶಾಕಿಂಗ್ ಅಂತಲೇ ಹೇಳ್ಬೋದಾಗಿದೆ. ಹಾಗಾಗಿ ಒಂದೊಂದಾಗಿ ಹಂತವಾಗಿ ಆ ಮಾಜಿ CMಗಳು ಎಡವಿದ್ದೆಲ್ಲಿ, ಯಾವಾಗ, ಯಾರೆಲ್ಲ ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡೋಣ ಬನ್ನಿ. ಅದು 1977ರ ಚುನಾವಣೆ, ತುರ್ತು ಪರಿಸ್ಥಿತಿಯ ನಂತರ ಬಂದಂತಹ ಚುನಾವಣೆ. ಇಡೀ ದೇಶದಾದ್ಯಂತ ಅಲ್ಲ, ಪ್ರಪಂಚದಲ್ಲೇ ಭಾರತ ದೇಶದ ಚುನಾವಣೆ ಬಗ್ಗೆ ಸಾಕಷ್ಟು ಒಂದು ರೀತಿಯಲ್ಲಿ ಆಕರ್ಷಣೆ ಮತ್ತು ಏನಾಗುತ್ತೆ ಅನ್ನೋ ಕುತೂಹಲ ಜಾಸ್ತಿ ಆಗಿತ್ತು. ಅಂತಹ ಚುನಾವಣೆ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲುತ್ತೆ. ಜನತಾ ಪಕ್ಷ 295 ಸೀಟ್ಗಳೊಂದಿಗೆ ಅಧಿಕಾರಕ್ಕೆ ಬರುತ್ತೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 28ಕ್ಕೆ 26 ಸೀಟ್ಗಳನ್ನು ಗೆಲ್ಲುವಂಥದ್ದು ಕಾಂಗ್ರೆಸ್. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಯೊಬ್ಬರು ಸೋಲನ್ನಪ್ತಾರೆ, ಅದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ. ಎಲ್ಲ ಕಡೆ 26 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದ್ರೆ ಈ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುವಂಥದ್ದು ಜನತಾ ಪಕ್ಷ. ಅಂದರೆ ಪ್ರಮುಖವಾಗಿ ಕೆಂಗಲ್ ಹನುಮಂತಯ್ಯ ಅವರು ಅಲ್ಲಿ ಸೋಲನ್ನಪ್ತಾರೆ. ಅದು KS ಹೆಗಡೆ ಅವರ ವಿರುದ್ಧ ಸೋಲನ್ನು ಒಪ್ಪುವಂಥದ್ದು. ಇಂದಿರಾ ಗಾಂಧಿ ಅವರ ವಿರುದ್ಧ ಸಿಡಿದೆದ್ದಂಥ KS ಹೆಗಡೆ ಅವರು ಜನತಾ ಪಕ್ಷದಿಂದ ಬೆಂಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಆ ಚುನಾವಣೆಯಲ್ಲಿ ಕೆಂಗಲ್ ಹನುಮಂತಯ್ಯ ಅವರನ್ನು ಹೆಗಡೆ ಅವರು ಸೋಲಿಸ್ತಾರೆ. ಇದು ಕರ್ನಾಟಕದ ಮಟ್ಟಿಗೆ ಅಲ್ಲ, ದೇಶದ ಮಟ್ಟಿಗೂ ಕೂಡ ಒಂದು ರೀತಿಯಲ್ಲಿ ಶಾಕಿಂಗ್ ರಿಸಲ್ಟ್ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಆ ಒಂದು ಕೆಂಗಲ್ ಹನುಮಂತಯ್ಯ ಅವರ ಆ ಒಂದು ಸೋಲಿನ ನಂತರ ಸಾಕಷ್ಟು ಬೇರೆ ರೀತಿಯ ರಾಜಕೀಯ ಬೆಳವಣಿಗೆಗಳು ಕೂಡ ನಡೆಯುತ್ತೆ. ಮತ್ತು KS ಹೆಗಡೆ ಅವರು ಆ ಒಂದು ಚುನಾವಣೆ ಗೆದ್ದ ಬಳಿಕ ಕಾಂಗ್ರೆಸ್ಸೇತರ ಮೊದಲ ಸ್ಪೀಕರ್ ಆಗಿ ಕೂಡ ಅವರು ಆಯ್ಕೆ ಆಗ್ತಾರೆ. ಹಾಗಾಗಿ ಇದು ದೇಶದ ಮಟ್ಟಿಗೆ ಒಂದು ರೀತಿಯಲ್ಲಿ ಆಕರ್ಷಿತವಾಗಿರ್ತಕ್ಕಂಥ ರಿಸಲ್ಟ್ ಅಂತಲೂ ಕೂಡ ಹೇಳ್ಬೋದಾಗಿದೆ. 1989ರಲ್ಲಿ ಇದೇ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ ಗುಂಡೂರಾವ್ ಅವರು ಸ್ಪರ್ಧೆ ಮಾಡ್ತಾರೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿರ್ತಕ್ಕಂಥದ್ದು ಅದೇ ಮೊದಲು ಅದೇ ಕೊನೆ, ಅಲ್ಲಿಂದ ಈಚೆಗೆ ಗೆದ್ದಿಲ್ಲ. ಅದೇ ಗುಂಡೂರಾವ್ ಅವರು 2 ವರ್ಷದ ಬಳಿಕ 1991ರಲ್ಲಿ ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಸ್ತಾರೆ. ಆ ಸಂದರ್ಭದಲ್ಲಿ ವೆಂಕಟಗಿರಿಗೌಡ ಅವರ ಎದುರು ಗುಂಡೂರಾವ್ ಅವರು ಸೋಲ್ತಾರೆ. ಅಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿಯ ಸೋಲೇನಿತ್ತು ಅದು ಕರ್ನಾಟಕದ ಮಟ್ಟಿಗೆ ಬಹುದೊಡ್ಡ ಶಾಕಿಂಗ್ ಅಂತಲೇ ಹೇಳ್ಬೋದಾಗಿದೆ. ಇದ್ರ ಜೊತೆಗೆ ಮತ್ತೊಂದು ಅಚ್ಚರಿ ಮತ್ತು 3 ಬಾರಿ ಗೆದ್ದಂಥ CM ಇರ್ತಾರಲ್ಲ ಅವರನ್ನು ಕೂಡ ಸೋಲಿಸುವಂಥದ್ದು ಇದೇ ಚುನಾವಣೆಯಲ್ಲಿ. ಅವ್ರು ಯಾರು ಗೊತ್ತಾ? ಅವರು ರಾಮಕೃಷ್ಣ ಹೆಗಡೆ.
ಅದು 1991 ದೇಶದಾದ್ಯಂತ ಮಂಡಲ್ ಆಯೋಗದ ವಿರುದ್ಧ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಹೋರಾಟಗಳು ಕೂಡ ನಡೀತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ಬಾಬ್ರಿ ಮಸೀದಿ ಮತ್ತೆ ರಾಮ ಜನ್ಮಭೂಮಿ ಹೋರಾಟವು ಕೂಡ ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಬಂದಂತಹ ಚುನಾವಣೆ ಕರ್ನಾಟಕದ ಮಟ್ಟಿಗೂ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಆಕರ್ಷಣೆಯನ್ನು ಕೂಡ ಹೊಂದಿರುತ್ತೆ. ಅದರಲ್ಲೂ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಏನಿದೆ, ಇದು ಒಂದು ರೀತಿಯಲ್ಲಿ ಇಡೀ ಕರ್ನಾಟಕವನ್ನು ಆಕರ್ಷಣೆ ಮಾಡಿದಂಥ ಕ್ಷೇತ್ರ, ರಣರೋಚಕವಾಗಿರ್ತಕ್ಕಂಥ ಕ್ಷೇತ್ರ ಆಗಿತ್ತು. ಅದಕ್ಕೆ ಪ್ರಮುಖ ಕಾರಣ 3 ಬಾರಿ CM ಆಗಿದ್ದಂಥ ರಾಮಕೃಷ್ಣ ಹೆಗಡೆ ಅವರು ಅಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಜನತಾದಳದಿಂದ ಲೋಕಸಭಾ ಅಭ್ಯರ್ಥಿಯಾಗಿ ರಾಮಕೃಷ್ಣ ಹೆಗಡೆ ಅವರು ಕಣಕ್ಕಿಳಿತಾರೆ. ಆದರೆ ಅವರೆದುರು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಕಾಂಗ್ರೆಸ್ ಕಣಕ್ಕಿಳಿಸುತ್ತೆ. ಅವರೇ ಸಿದ್ದು ನ್ಯಾಮಗೌಡ. ಇವರಿಬ್ಬರ ಫೈಟನ್ನು ದೊಡ್ಡ ಮಟ್ಟದಲ್ಲಿ ಯಾರೂ ಕೂಡ ಬಿಂಬಿಸಿರಲಿಲ್ಲ. ಎಲ್ಲ ಒಂದು ಕಡೆ ರಾಮಕೃಷ್ಣ ಹೆಗಡೆ ಅವರು ಗೆದ್ಬಿಡ್ತಾರೆ ಅನ್ನೋ ವಿಶ್ವಾಸದಲ್ಲೂ ಕೂಡ ಸಾಕಷ್ಟು ಒಂದು ರಾಜಕೀಯ ವಲಯದಲ್ಲೂ ಇತ್ತು, ಮತ್ತು ಬೇರೆ ಬೇರೆ ರೀತಿಯ ಜನ ಮಾನಸದಲ್ಲೂ ಕೂಡ ಆ ರೀತಿಯ ಒಂದು ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಆದರೆ ರಿಸಲ್ಟ್ ಬಂದಂತಹ ಸಂದರ್ಭದಲ್ಲಿ 21,000 ಮತಗಳು, ಚಿಲ್ಲರೆ ಮತಗಳ ಅಂತರದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಆ ಸಿದ್ದು ನ್ಯಾಮಗೌಡ ಅವರ ವಿರುದ್ಧ ಸೋಲನ್ನಪ್ತಾರೆ. ಅಂದರೆ ಒಬ್ಬ 3 ಬಾರಿ CM ಆಗಿದ್ದಂಥ ರಾಮಕೃಷ್ಣ ಹೆಗಡೆ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಅಭ್ಯರ್ಥಿ, ಆ ವ್ಯಕ್ತಿಗೆ ದೇಣಿಗೆಯನ್ನು ಸಂಗ್ರಹಿಸಿ ಕೊಟ್ಟಂಥ ಉದಾಹರಣೆಗಳು ಕೂಡ ಆ ಸಂದರ್ಭದಲ್ಲಿ ನಡೆದಿತ್ತು. ಹಾಗಾಗಿ ಆ ವ್ಯಕ್ತಿಯ ವಿರುದ್ಧ ಸೋಲನ್ನಪ್ತಾರೆ. ಹಾಗಾಗಿ ಇದು ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಕರ್ನಾಟಕದ ಪಾಲಿಗೂ ಕೂಡ ಒಂದು ರೀತಿಯಲ್ಲಿ ಬಿಗ್ ಶಾಕಿಂಗ್ ರಿಸಲ್ಟ್ ಅಂತಲೂ ಕೂಡ ಅವತ್ತಿನ ಕಾಲಕ್ಕೆ ಮತ್ತು ಇವತ್ತಿನವರೆಗೂ ಕೂಡ ಆ ರೀತಿಯ ಬೇರೆ ಬೇರೆ ರೀತಿಯ ವಿಶ್ಲೇಷಣೆಗಳು ಕೂಡ ನಡೀತಾ ಇದೆ. ಅದಾದ ಬಳಿಕ ಸಿದ್ದು ನ್ಯಾಮಗೌಡರು ಕೇಂದ್ರ ಸಂಪುಟದಲ್ಲೂ ಕೂಡ ಸಚಿವರನ್ನಾಗಿ ಅವರನ್ನು ಮಾಡಿದ್ರು. ಯಾಕೆಂದರೆ 3 ಬಾರಿ ಗೆದ್ದಂಥ ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನು ಸೋಲಿಸಿದಂಥ ವ್ಯಕ್ತಿಯನ್ನು, ಹಾಗಾಗಿ ಆ ಕಾರಣಕ್ಕೋಸ್ಕರವಾಗಿ ಅಲ್ಲಿ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದಂಥದ್ದು ಚುನಾವಣೆಗೆ, ಮೊದಲ ಬಾರಿಯೇ ಗೆದ್ದರು, ಮೊದಲ ಬಾರಿಯೇ ಮಿನಿಸ್ಟರ್ ಆದರು. ಅದು ರಾಮಕೃಷ್ಣ ಹೆಗಡೆ ಅವ್ರನ್ನ ಸೋಲಿಸಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿ. ಹಾಗಾಗಿ ಇದು ಮಾಜಿ ಮುಖ್ಯಮಂತ್ರಿಗಳ ಸೋಲಿನ ಪಟ್ಟಿಯಲ್ಲಿ ಎಲ್ಲೋ ಒಂದು ಕಡೆ ಜಾಸ್ತಿ ಆಕರ್ಷಣೆ ಮತ್ತು ಒಂದು ರೀತಿಯಲ್ಲಿ ಜಾಸ್ತಿ ಹೆಚ್ಚು ಚರ್ಚಿತವಾದಂತಹ ಒಂದು ಚುನಾವಣೆಯ ಭಾಗ ಅಂತಲೂ ಕೂಡ ಹೇಳ್ಬೋದಾಗಿದೆ. ಕರ್ನಾಟಕ ರಾಜಕಾರಣದಲ್ಲಿ ಮತ್ತೊಬ್ಬ ವರ್ಣರಂಜಿತ ರಾಜಕಾರಣಿ ಅಂದರೆ ಅದು ಸಾರೆಕೊಪ್ಪ ಬಂಗಾರಪ್ಪ ಅವರು. ಬಂಗಾರಪ್ಪ ಅವರು ಒಂದು ವೇಳೆ ಏನಾದರೂ ತಮ್ಮ ಸಿಟ್ಟನ್ನು ಕಡಿಮೆ ಮಾಡಿಕೊಂಡಿದ್ರೆ ಇನ್ನೂ ಕೂಡ ಅವರು ಬೇರೆ ಬೇರೆ ರೀತಿಯ ಉನ್ನತವಾಗಿರ್ತಕ್ಕಂಥ ಸ್ತರದಲ್ಲಿ ಕೊನೆಗಳಿಗೆ ತನಕ ಕೂಡ ಇರ್ತಾ ಇದ್ರು ಅನ್ನೋ ಮಾತುಗಳು ಕೂಡ ಇದೆ. ಹಾಗಾಗಿ ಸಿಟ್ಟಿಗೊಂದು ಪಾರ್ಟಿಯನ್ನ ಕಟ್ಟಿದ್ರು ಅನ್ನೋದು ಆ ಸಂದರ್ಭದಲ್ಲಿ ಕೂಡ ಹೇಳಿರ್ತಕ್ಕಂಥದ್ದು. 2 ಸ್ವತಂತ್ರ ಪಕ್ಷಗಳನ್ನು ಕೂಡ ಸ್ಥಾಪನೆ ಮಾಡಿದ್ರು. ಜೊತೆಗೆ ಎಲ್ಲಾ ಪಕ್ಷಗಳಲ್ಲೂ ಕೂಡ ಅವರು ಬಂದಿದ್ದಾರೆ. ಪ್ರಜಾ ಸೋಷಿಯಲಿಸ್ಟ್ ಪಕ್ಷದಿಂದ ಹಿಡಿದು ಆರಂಭವಾದಂಥ ಅವರ ರಾಜಕೀಯ ಜೀವನ JDS ತನಕವೂ ಕೂಡ ಇರತಕ್ಕಂಥದ್ದು. BJP, ಸಮಾಜವಾದಿ, ಕರ್ನಾಟಕ ವಿಕಾಸ ಪಕ್ಷ, ಕರ್ನಾಟಕ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್, ಈ ರೀತಿಯಾಗಿ ಸಮಾಜವಾದಿ ಪಕ್ಷ, ಈ ರೀತಿಯಾಗಿ ಸಾಕಷ್ಟು ಎಲ್ಲ ಪಕ್ಷಗಳು, ಸುಮಾರು 9 ಪಕ್ಷಗಳಕ್ಕಿಂತಲೂ ಹೆಚ್ಚು ಗುರುತಿಸ್ಕೊಂಡಂಥವ್ರು ಬಂಗಾರಪ್ಪ ಅವರು. ಅಂದರೆ ಅವರು ಮುಖ್ಯಮಂತ್ರಿಯಾಗಿ ಇಳಿದ ಬಳಿಕ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ 96ಅಲ್ಲಿ, ಅಂದರೆ 1990ರಲ್ಲಿ ಆ ಚುನಾವಣೆಯಲ್ಲಿ ಅವರು ಗೆಲ್ತಾರೆ. ಆದರೆ 98ರಲ್ಲಿ ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ ಬಂಗಾರಪ್ಪ ಅವರಿಗೆ, ಸೋಲಿಲ್ಲದ ಸರದಾರ ಬಂಗಾರಪ್ಪ ಅವರಿಗೆ ಮೊದಲ ಸೋಲು ಉಂಟಾಗುತ್ತೆ. ಅದು ಕರ್ನಾಟಕ ರಾಜಕಾರಣದ ಮಟ್ಟಿಗೆ ಒಂದು ರೀತಿಯಲ್ಲಿ ಬಿಗ್ ಶಾಕಿಂಗ್ ರಿಸಲ್ಟ್ ಅಂತ ಅದನ್ನು ಕೂಡ ಹೇಳಲಾಗ್ತದೆ. ಯಾಕೆಂದರೆ ಆಯನೂರು ಮಂಜುನಾಥ್ರವರ ವಿರುದ್ಧ ಬಂಗಾರಪ್ಪ ಅವರು ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನಪ್ತಾರೆ. ಒಟ್ಟು 4 ಬಾರಿ ಲೋಕಸಭೆಗೆ ಆಯ್ಕೆ ಆಗ್ತಾರೆ, 2 ಬಾರಿ ಸೋಲ್ತಾರೆ. ಇನ್ನೊಂದು ಬಾರಿ ರಾಘವೇಂದ್ರ BS ಯಡಿಯೂರಪ್ಪನವರ ಪುತ್ರನ ವಿರುದ್ಧ 2009ರಲ್ಲಿ ಸೋಲನ್ನಪ್ತಾರೆ. ಯಾಕೆಂದರೆ 25 ವರ್ಷಗಳ ಕಾಲ ಸತತ 7 ಬಾರಿ ಸೊರಬ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಂಥ ಬಂಗಾರಪ್ಪನವರು ಸೋಲಿಲ್ಲದ ಸರದಾರ ಅಂತಲೇ ಅನಿಸ್ಕೊಂಡು ಬಂದಿದ್ರು. ಆದರೆ ಅದನ್ನು ಬ್ರೇಕ್ ಮಾಡಿದ್ದು 1998ರ ಚುನಾವಣೆ ಸಂದರ್ಭದಲ್ಲಿ. ಅದಾದ ಬಳಿಕ ಯಡಿಯೂರಪ್ಪನವರ ವಿರುದ್ಧವೂ ಕೂಡ ಬಂಗಾರಪ್ಪನವರು ಸೋಲ್ತಾರೆ. ಅದು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 2008ರ ಚುನಾವಣೆ. ಅಂದರೆ ಅವರು ಸೊರಬವನ್ನು ಬಿಟ್ಟು ಶಿಕಾರಿಪುರಕ್ಕೆ, ಪಕ್ಕದ ಶಿಕಾರಿಪುರಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನ ವಿರುದ್ಧವೂ ಕೂಡ ಬಂಗಾರಪ್ಪ ಸೋಲ್ತಾರೆ. ಹಾಗಾಗಿ ಎಲ್ಲ ಪಕ್ಷಗಳಲ್ಲೂ ಕೂಡ ಎಲ್ಲೇ ಹೋದರೂ ಕೂಡ ನಾನು ಗೆಲ್ತೇನೆ ಅನ್ನೋ ಒಂದು ಹಠನೋ ಅಥವಾ ಒಂದು ಫುಲ್ ಒಂದು ರೀತಿಯಲ್ಲಿ ಅತಿಯಾದ ಆತ್ಮವಿಶ್ವಾಸವೋ ಏನೋ ಗೊತ್ತಿಲ್ಲ, ಭಾಳಷ್ಟು ಪಕ್ಷಗಳು ನಿಂತು ಗೆದ್ದಿದ್ದಾರೆ, ಸಮಾಜವಾದಿಯಿಂದ ಹಿಡಿದು BJP, ಕಾಂಗ್ರೆಸ್. ಹಾಗಾಗಿ ಈ ರೀತಿ ಗುರುತಿಸ್ಕೊಂಡ್ಬಂದಂಥ ಬಂಗಾರಪ್ಪನವರು ಕೂಡ ಈ ಲೋಕಸಭಾ ಚುನಾವಣೆಯಲ್ಲಿ ಸೋಲಿನ ರುಚಿ ಕಂಡಂಥವ್ರೆ. ಹಾಗಾಗಿ ಈ ಒಂದು ಲೋಕಸಭಾ ಚುನಾವಣೆಯ ಇತಿಹಾಸ ಬೇರೆ ಬೇರೆ ರೀತಿಯ ಒಂದು ರೀತಿಯಲ್ಲಿ ಮೆಲುಕಾಕದಂಥ ಸಂದರ್ಭದಲ್ಲಿ ಬಂಗಾರಪ್ಪನವರ ಸೋಲು ಸಹ ಒಂದು ರೀತಿಯಲ್ಲಿ ಕರ್ನಾಟಕ ರಾಜಕಾರಣದಲ್ಲಿ ಮರೆಯಲಾಗದಂಥ ಬೆಳವಣಿಗೆ ಅಂತಲೂ ಕೂಡ ಹೇಳ್ಬೋದಾಗಿದೆ. ಹಠ,
ತಾಳ್ಮೆ, ವಿರೋಧಿಗಳನ್ನು ಸಮಯ ನೋಡಿ ಬಗ್ಗಿ ಬಿಡುವಂಥ ತಂತ್ರಗಾರಿಕೆ, ಈ ರೀತಿಯ ರಾಜಕೀಯ ಬೇರೆ ಬೇರೆ ರೀತಿಯ ಚಾಣಾಕ್ಷತನ ಯಾರು ಇದ್ದರೆ ಅದು ದೇವೇಗೌಡರಲ್ಲಿ. 90ರ ನಂತರವೂ ಕೂಡ ರಾಜಕೀಯ ಚದುರಂಗದಾಟದ ಪಾನನ್ನ ಯಾರಾದರೂ ಮೂವ್ ಮಾಡೋರಿದ್ರೆ ಅದು ಮಾಜಿ ಪ್ರಧಾನಿ ದೇವೇಗೌಡರು ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಈ ದೇವೇಗೌಡರು ಸಹ ಮುಖ್ಯಮಂತ್ರಿಯಾದ ಬಳಿಕ, ಪ್ರಧಾನಿಯಾದ ಬಳಿಕ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಸೋಲನ್ನು ಕಂಡಿದ್ದಾರೆ. ಪ್ರಮುಖವಾಗಿ 1999ರಲ್ಲಿ ಪುಟ್ಟಸ್ವಾಮಿ ಗೌಡರ ವಿರುದ್ಧ ಹಾಸನದಲ್ಲೇ ದೇವೇಗೌಡರು ಸೋಲನ್ನಪ್ಪುತ್ತಾರೆ. ಅದಾದ ಬಳಿಕ 2002ರಲ್ಲಿ ಕನಕಪುರದಲ್ಲಿ ಚಂದ್ರಶೇಖರ್ ಅವರ ನಿಧನದಿಂದ ತೆರವಾದಂತಹ ಸ್ಥಾನ ಏನಿದೆ ಆ ಲೋಕಸಭಾ ಕ್ಷೇತ್ರದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಎದುರಿಸ್ತಾರೆ. ಯಾಕೆಂದ್ರೆ ಆಗ ಎಸ್.ಎಂ. ಕೃಷ್ಣ ಅವರ ಕ್ಯಾಬಿನೆಟ್ ಇತ್ತು. ಆ ಕ್ಯಾಬಿನೆಟ್ ನಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಸಚಿವರಾಗಿದ್ರು. ಇಂತಹ ಸಂದರ್ಭದಲ್ಲಿ ಒಂದು ಯಂಗ್ ಫೇಸ್ ಅನ್ನ ದೇವೇಗೌಡರ ವಿರುದ್ಧ ಆ ಒಂದು ಕಣಕ್ಕಿಳಿಸ್ತಾರೆ. ಆದರೆ ಆ ಚುನಾವಣೆಯಲ್ಲಿ ದೇವೇಗೌಡರು ಗೆಲ್ತಾರೆ. ಆದರೆ ಅದಾದ ಬಳಿಕ 2004ರಲ್ಲಿ ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ ಆ ಒಂದು ತೇಜಸ್ವಿನಿ ಗೌಡ ಅವರ ವಿರುದ್ಧ ಇದೇ ದೇವೇಗೌಡರು ಸೋಲನ್ನಪ್ಪುತ್ತಾರೆ. ಅದಾದ ಬಳಿಕ ದೇವೇಗೌಡರು ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಗಳನ್ನು ಮಾಡಿ ಹಾಸನ ಲೋಕಸಭಾ ಕ್ಷೇತ್ರದಿಂದಲೂ ಕೂಡ ಸ್ಪರ್ಧೆ ಮಾಡಿ ಗೆಲುವನ್ನು ಕೂಡ ಸಾಧಿಸಿದ್ದಾರೆ. ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ 2019ರಲ್ಲಿ ಮೈತ್ರಿ ಸರ್ಕಾರ ಇರುತ್ತೆ ಕರ್ನಾಟಕದಲ್ಲಿ, ಕಾಂಗ್ರೆಸ್ ಮತ್ತು JDS. ಆ ಸಂದರ್ಭದಲ್ಲಿ ತುಮಕೂರು ಕ್ಷೇತ್ರವನ್ನು JDSಗೆ ಕಾಂಗ್ರೆಸ್ ಬಿಟ್ಟುಕೊಡುತ್ತೆ. ಅಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ. ಆ ಒಂದು ಚುನಾವಣೆಯಲ್ಲಿ ದೇವೇಗೌಡರು ಸೋಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ದೇಶದಲ್ಲಿ ಪ್ರಮುಖವಾಗಿ 3 ಮಾಜಿ ಪ್ರಧಾನಿಗಳು ಈ ರೀತಿ ಸೋಲನ್ನಪ್ಪಿದ್ದಾರೆ. ಅಂದರೆ ದೇವೇಗೌಡರು 3 ಬಾರಿ ಸೋತಿದ್ದಾರೆ. ಚಂದ್ರಶೇಖರ್ ಅವರು 84ರಲ್ಲಿ ಸೋಲನ್ನಪ್ಪಿದ್ದಾರೆ. ಅದೇ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗಲೇ ರಾಯ್ಬರೇಲಿ ಕ್ಷೇತ್ರ ನಾರಾಯಣ ಅವರ ವಿರುದ್ಧ ಅಲ್ಲೂ ಕೂಡ ಸೋಲನ್ನಪ್ಪಿದ್ದಾರೆ. ಹಾಗಾಗಿ ಈ ಸೋಲುವ ದೊಡ್ಡ ಘಟಾನುಘಟಿಗಳ ಪಟ್ಟಿಯಲ್ಲಿ ದೇವೇಗೌಡರು ಕೂಡ ಅಗ್ರಗಣ್ಯರು ಅಂತ ಕೂಡ ಹೇಳ್ಬೋದಾಗಿದೆ. ಅನೇಕ ರಾಜಕೀಯ ಏಳುಬೀಳುಗಳನ್ನು ಕೂಡ ಕಂಡಂಥವರು ದೇವೇಗೌಡರು. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಆ ಒಂದು 9 ವಿಧಾನಸಭಾ ಕ್ಷೇತ್ರಗಳನ್ನು ಚುನಾವಣೆ ಎದುರಿಸಿದಂಥ ದೇವೇಗೌಡರು 1 ಬಾರಿ ಮಾತ್ರ ಸೋತಿದ್ದಾರೆ, 8 ಬಾರಿ ಗೆದ್ದಿರ್ತಕ್ಕಂಥದ್ದು. ಹಾಗಾಗಿ ಜಾಸ್ತಿ ಅಧಿಕಾರದಲ್ಲಿ ಇದ್ದಕ್ಕಿಂತಲೂ ಜಾಸ್ತಿ ವಿರೋಧ ಪಕ್ಷದಲ್ಲೇ ಹೆಚ್ಚು ಹೋರಾಡಿದಂಥವರು ದೇವೇಗೌಡರು. ಆದರೂ ಕೂಡ ರಾಜಕೀಯ ನನ್ನ ರಕ್ತಗತ ಅಂತಲೇ ಈಗಲೂ ಕೂಡ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತಿ ಬಾರಿ ದೇವೇಗೌಡರು ಸೋತಂಥ ಸಂದರ್ಭದಲ್ಲಿ ಅದು ಬೇರೆ ಬೇರೆ ರೀತಿಯ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯಲ್ಲಿ ಶಾಕಿಂಗ್ ರಿಸಲ್ಟ್ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಈಗಲೂ ಕೂಡ ಅದೇ ರೀತಿ ಒಂದು ರೀತಿಯಲ್ಲಿ ತುಮಕೂರು ಸೋಲೇನಿತ್ತು, ಆ ಸೋಲಿನೊಂದಿಗೆ ದೇವೇಗೌಡರು ರಾಜ್ಯಸಭೆಗೆ ಒಂದು ರೀತಿಯಲ್ಲಿ ಶಿಫ್ಟ್ ಆಗುವಂತಾಯಿತು. ಈಗಲೂ ಕೂಡ ಅದೇ ರೀತಿಯ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ದೇವೇಗೌಡರ ಸೋಲುಗಳೇನಿತ್ತು ಅದು ಇವತ್ತಿನ ತನಕವೂ ಕೂಡ ಒಂದು ರೀತಿಯಲ್ಲಿ ಮರೆಯಲಾಗದ ಬೆಳವಣಿಗೆಗಳು ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಇನ್ನು ಕಡೆಯದಾಗಿ 2 ಮಾಜಿ CMಗಳಿದ್ದಾರೆ. ಅಂದರೆ ವೀರಪ್ಪ ಮೊಯ್ಲಿಯವರು ಮತ್ತು H.D. ಕುಮಾರಸ್ವಾಮಿ ಅವರು. ವೀರಪ್ಪ ಮೊಯ್ಲಿಯವರು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ 2009 ಮತ್ತು 14ರ ಚುನಾವಣೆಯಲ್ಲಿ ಜಯಶಾಲಿ ಆಗ್ತಾರೆ. ಆದರೆ 2019ರ ಚುನಾವಣೆಯಲ್ಲಿ ಸೇಮ್ ತುಮಕೂರು ಕ್ಷೇತ್ರದಲ್ಲಿ ಏನಾಯಿತು, ದೇವೇಗೌಡರು ಏನು ಸೋತರು. ಇಲ್ಲೂ ಕೂಡ JDS ಮತ್ತು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥವ್ರು ವೀರಪ್ಪ ಮೊಯ್ಲಿಯವರು. ಅಲ್ಲೂ ಕೂಡ ವೀರಪ್ಪ ಮೊಯ್ಲಿಯವರು ಸೋಲನ್ನಪ್ಪುತ್ತಾರೆ 2019ರ ಚುನಾವಣೆ ಸಂದರ್ಭದಲ್ಲಿ. ಇದಕ್ಕೆ ಲಿಂಕ್ ಎನ್ನುವಂತೆ ಕುಮಾರಸ್ವಾಮಿಯವರು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ 2014ರಲ್ಲಿ ಸ್ಪರ್ಧೆ ಮಾಡ್ತಾರೆ. ಸ್ಪರ್ಧೆ ಮಾಡುವಂತಹ ಸಂದರ್ಭದಲ್ಲಿ 3ನೇ ಪ್ಲೇಸ್ಗೆ ಹೋಗ್ತಾರೆ ಕುಮಾರಸ್ವಾಮಿ ಅವರು. ಯಾಕೆಂದ್ರೆ 2008ರ ಒಂದು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಆ ಒಂದು ಸ್ಪರ್ಧೆ ಮಾಡಿರ್ತಾರೆ ಕುಮಾರಸ್ವಾಮಿ ಅವರು. ಅದಾದ ಬಳಿಕ ಆ ಒಂದು 2009ರ ಒಂದು ಲೋಕಸಭಾ ಚುನಾವಣೆಗೆ ಆ ಒಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. 2013ರ ಚುನಾವಣೆಯ ಸಂದರ್ಭದಲ್ಲಿ ಮತ್ತೆ ರಾಮನಗರ ಕ್ಷೇತ್ರದಿಂದ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿಗೆ ರಾಜೀನಾಮೆಯನ್ನು ಕೊಡ್ತಾರೆ ಮತ್ತು ಅಲ್ಲಿಂದ ಆಯ್ಕೆಯನ್ನು ಆಗ್ತಾರೆ. ಮತ್ತೆ ಲೋಕಸಭೆಗೆ ಹೋಗಬೇಕು ಅಂತ ಕುಮಾರಸ್ವಾಮಿಯವರು ಕ್ಷೇತ್ರವನ್ನು ಚಿಕ್ಕಬಳ್ಳಾಪುರಕ್ಕೆ ಶಿಫ್ಟ್ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ 3ನೇ ಪ್ಲೇಸ್ಗೆ ಹೋಗ್ತಾರೆ. ವೀರಪ್ಪ ಮೊಯ್ಲಿಯವರು ಗೆಲುವನ್ನು ಸಾಧಿಸ್ತಾರೆ. ಹಾಗಾಗಿ ಅದು ಕೂಡ ಅವತ್ತಿನ ಮಟ್ಟಿಗೆ ಅಂದರೆ ಜಿದ್ದಾಜಿದ್ದಿ ಇತ್ತು. 2 ಮಾಜಿ CMಗಳ ನಡುವೆ ಒಂದು ರೀತಿಯಲ್ಲಿ ಪೈಪೋಟಿ ಎದುರಾಗಿತ್ತು. ಇಂಥ ಸಂದರ್ಭದಲ್ಲಿ ಆ ಒಂದು ಚುನಾವಣೆ ಏನಿತ್ತು, ಆ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋ ಕುತೂಹಲವು ಕೂಡ ದೊಡ್ಡ ಮಟ್ಟದಲ್ಲಿ ಇತ್ತು. ಅಲ್ಲಿ ಮಾಜಿ CM ಕುಮಾರಸ್ವಾಮಿ ಅವರಿಗೆ ಬಹುದೊಡ್ಡ ಶಾಕಿಂಗ್ ನ್ಯೂಸ್ ಅನ್ನೋ ಒಂದು ರೀತಿಯಲ್ಲಿ ಸಿಗುತ್ತೆ. ಆ ಒಂದು ರಿಸಲ್ಟ್ನಲ್ಲಿ ಕುಮಾರಸ್ವಾಮಿ ಅವರು 3ನೇ ಪ್ಲೇಸ್ಗೆ ಹೋಗಿ ಸೋಲನ್ನಪ್ಪುತ್ತಾರೆ. ಹಾಗಾಗಿ ಕರ್ನಾಟಕದ ರಾಜಕಾರಣದಲ್ಲಿ ಪ್ರತಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಮಾಜಿ CMಗಳು ಮತ್ತು ಘಟಾನುಘಟಿಗಳ ಒಂದು ಚುನಾವಣೆ ಎದುರಿಸಿದಂಥ ಸಂದರ್ಭದಲ್ಲಿ ಅವರ ಭವಿಷ್ಯ ಏನಾಗ್ಬೋದು, ಅವರ ಸ್ಥಿತಿ ಏನಾಗ್ಬೋದು ಅಂತಲೂ ಕೂಡ ಇದ್ದೇ ಇರುತ್ತೆ. ಈ ಚುನಾವಣೆಯಲ್ಲೂ ಕೂಡ ಇದೇ ಕುಮಾರಸ್ವಾಮಿ ಅವರು ಈಗ ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ದಾರೆ, ಇದೇ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿಯಿಂದ ಸ್ಪರ್ಧೆ ಮಾಡಿದ್ದಾರೆ, ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಹಾಗಾಗಿ ಈ 3 ಮಾಜಿ CMಗಳ ಸ್ಥಿತಿ ಏನಾಗುತ್ತೆ, ಅವರ ಭವಿಷ್ಯ ಏನಾಗುತ್ತೆ ಅನ್ನೋದು ಕೂಡ ಸದ್ಯದ ಕುತೂಹಲ ಇರ್ತಕ್ಕ.
ಅಂಥದ್ದು. ಹಾಗಾಗಿ ಈ ಒಂದು ಮೂವರ ಕುತೂಹಲಗಳನ್ನು ಕಾಯ್ದುಕೊಳ್ಳೋದ್ರ ಜೊತೆಗೆ ಹಿಂದಿನ ಒಂದು ರಾಜಕೀಯ ಬೆಳವಣಿಗೆಗಳನ್ನ ಮೆಲುಕು ಹಾಕುವಂಥದ್ದೇ ಇವತ್ತಿನ ವಿಶೇಷ. ನಾನು ರವೀಶ್, ಹೋಗಿ ಬರ್ತೀನಿ.